ಸೊ ಗೈಸ್, ನಮ್ಮ ಗಣೇಶನಿಗೆ ಇಕ್ಕಣ ಹೂವು ಪೂಜೆ ಮಾಡೋಣ. ಗಣೇಶನಿಗೆ ಸಮಯ ಗಣೇಶ ಕಾಪಾಡಪ್ಪ. ಸೊ ಶನಿವಾರ ಇವತ್ತು ಟೈಮು ಬೇಜಾರು ಟೈಮ್ ಆಗೋಯ್ತು ಇವತ್ತು. ಯಾಕೋ 8 ಕಾಲ ಆಗ್ಬಿಟ್ಟೈತೆ. ಇನ್ನೂ ಡ್ಯೂಟಿ ಆನ್ ಮಾಡಿಲ್ಲ. 8 ಕಾಲ ಆದ್ರೂ ಸೊ ನಮ್ಮ ಹುಡುಗನ ವ್ಯಾನ್ ಹತ್ತಿಸ್ಬಿಟ್ಟು ಹೋಗೋಣ ಅಂತ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ರೆಡಿ ಆಗ್ತಾವನು ಅವನು, ಅದಕ್ಕೋಸ್ಕರ ಕಾಯ್ತಾ ಇದ್ದೀನಿ. ಸೊ ಗೈಸ್ ಸಿಗೋಣ, ಮತ್ತೆ ತಿರ್ಗಾ ಬಾಡಿಗೆ ಸಿಕ್ಕಿದ ಮೇಲೆ ಸಿಗ್ತೀನಿ. ಸೊ ಗೈಸ್ ಫಸ್ಟ್ ಬಾಡಿಗೆ ಸಿಕ್ಕಿದೆ. ಯಶವಂತಪುರ ಅಂತ ತೋರಿಸ್ತಾ ಇತ್ತು. 17 ಕಿಲೋಮೀಟ್ರ್ ಎತ್ಕೊಂಡಿದ್ದೀನಿ. ಬಟ್ ವೆಯ್ಟ್ ಮಾಡಿದ್ರೆ ಚೆನ್ನಾಗಿತ್ತು. ಫಸ್ಟ್ ಬಾಡಿಗೆನೇ 17 ಕಿಲೋಮೀಟ್ರು. ಖುಷಿ ಆಗೋಯ್ತು. ಹೇಳೋಕ್ಕಾಗಲ್ಲ, ಒಂದೊಂದ್ಸತಿ ಫಸ್ಟ್ ಬಾಡಿಗೆನೇ ಕ್ಯಾನ್ಸಲ್ ಆಗ್ಬಿಡ್ತದೆ. ಇದಕ್ಕೆ ಮುಂಚೆ 2 ಸತಿ ಬಂತು ಎತ್ಕೊಳ್ಳೋಣ ಅನ್ನೋಷ್ಟರಲ್ಲಿ ಬೇರೆಯವ್ರು ಎತ್ಕೊಂಡ್ರು. ತಿರ್ಗಾ ಮತ್ತೆ ನನಗೆ ಸಿಕ್ಕಿದೆ. ಸೊ ಬನ್ನಿ ಆಯಿತು, ಹೋಗೋಣ. ಪಿಕಪ್ ಮಾಡಿದ್ಮೇಲೆ ಸಿಗ್ತೀನಿ ಮತ್ತೆ. ಶನಿವಾರ ಇವತ್ತು ಹೆಂಗಿರುತ್ತೋ ಡ್ಯೂಟಿ ಗೊತ್ತಿಲ್ಲ. ನಾವು ಅಂದ್ಕೊಂಡಂಗೆ ಆಗಲ್ಲ. ಇವತ್ತು ಚೆನ್ನಾಗಿ ಮಾಡ್ತೀವಿ ಅಂತ ಹೋಗಿರ್ತೀವಿ, ಅವತ್ತು ಚೆನ್ನಾಗಿ ಆಗಲ್ಲ ಬಾಡಿಗೆ. ಸುಮ್ಮನೆ ಹೋಗಿರ್ತೀವಿ, ಅವತ್ತು ಪರವಾಗಿಲ್ಲ ಚೆನ್ನಾಗಿ ಆಗುತ್ತೆ ಬಾಡಿಗೆ. ಆ ಥರ ಆಗುತ್ತೆ. ನಾವು ಅಂದ್ಕೊಂಡಿದ್ದು ಯಾವುದು ಆಗ್ತಾಯಿಲ್ಲ. ಒಳ್ಳೆ ದುಡಿಮೆ ಮಾಡಬೇಕು ಇವತ್ತು ಅಂತ ಹೋಗ್ತೀವಿ, ಅಲ್ಲಿ ನೋಡಿದ್ರೆ ಏನೇನೋ ಆಗುತ್ತೆ. ಸೊ ವಯಸ್ಸು ಡ್ರಾಪ್ ಆದಮೇಲೆ ಸಿಗ್ತೀನಿ ಮತ್ತೆ. यूट्यूब राइडर 257 इधर है स्कैनर बैक साइड. ಕಿಲೋಮೀಟ್ರಿಗೆ 303 ರೂಪಾಯಿ ಕೊಡ. ಅವಾಗ ಕಿಲೋಮೀಟ್ರ್ ಎಷ್ಟು ಬಿತ್ತು ಅಂತ ಲೆಕ್ಕ ಹಾಕಬೇಕು. ನೋಡೋಣ ಎಷ್ಟು ಬಿತ್ತು ಅಂತ ಲೆಕ್ಕ ಹಾಕ್ತೇನೆ. ಸರಿ, ಹಂಗೆ ಲೆಕ್ಕ ಹಾಕ್ಬಿಡೋಣ. ಇದು ಸೈಡ್ಗೆ ಹಾಕ್ಬಿಟ್ಟು ಕಮ್ಮಿ ಅನಿಸ್ತದೆ. ಬಿದ್ದಿಲ್ಲ, 18 ರೂಪಾಯಿ ಬಿದ್ದಿಲ್ಲ ಅನ್ಸತ್ತೆ. 303 ಡಿವೈಡೆಡ್ ಬೈ 18
16.5 ರೂಪಾಯಿ ಬಿತ್ತು, ಮೋಸ ಆಗೋಯ್ತು. ಈ ಥರ ಮೋಸ ಮಾಡಿಬಿಡ್ತಾರೆ. 18 ರೂಪಾಯಿ ಬಿದ್ದಿಲ್ಲ, ಸುಮ್ಮನೆ ವೇಸ್ಟ್ ಆಗೋಯ್ತು. 16.5 ಅಂದರೆ ಒಂದೂವರೆ ರೂಪಾಯಿ ಕಮ್ಮಿ ಕೊಟ್ಟವನೆ. ಏನು ಮಾಡೋಕ್ಕಾಗಲ್ಲ, ಬಾಡಿಗೆ ಇಲ್ಲ. ಯಾವ ಸಿಕ್ಕಿದ್ದು ಹಾಕೊಬರೋಣ ಅಂತ ಎಲ್ಲ ಹಾಕೊಬರ್ತೀವಿ. ಸೊ ಸಿಗೋಣ, ಬಾಡಿಗೆ ಯಾವ್ದಾದ್ರು ಸಿಕ್ಕಿದ್ಮೇಲೆ. ಯಶವಂತಪುರ ರೈಲ್ವೆ ಸ್ಟೇಷನ್ ಇದೆ, ಇಲ್ಲ ಮುಂದೆ ಇಲ್ಲೇ ನಿಂತ್ಕೊಳ್ಳೋಣ. ಯಾವುದಾದ್ರು ರೈಲ್ವೆ ಸ್ಟೇಷನಿಂದ ಬಾಡಿಗೆ ಬಿದ್ದರೆ ಬೀಳ್ಬೋದು. ಲಾಂಗ್ ಬಾಡಿಗೆ ಯಾವ್ದಾದ್ರು ಲಾಂಗ್ ಬಾಡಿಗೆ ಇದ್ದರೆ ತಗೊಂಡು ಹೋಗ್ತೀನಿ. ಹೆಚ್ಚು ಕಮ್ಮಿ ಅರ್ಧ ಅವರ್ ಮೇಲೆ 3/4 ಅವರ್ ಅಂದ್ಕೊಳ್ಳಿ. 3/4 ಅವರ್ ಆಯಿತು. ಒಂದೇ ಒಂದು ಬಾಡಿಗೆ ಬೀಳ್ತಿಲ್ಲ ಯಾವುದು. ಲೋಕಲ್ ಬಾಡಿಗೆನೂ ಬೀಳ್ತಿಲ್ಲ. ಯಾವುದಾದ್ರೂ ಇಲ್ಲೇ ಒಂದು 60-70 ರೂಪಾಯಿದು ಬಾಡಿಗೆ ಹೊಡ್ಕೊಳ್ಳೋಣ ಅಂದರೂ ಯಾವುದು ಬರ್ತಾಯಿಲ್ಲ. ಒಂದೇ ಡ್ರಾಪ್ ಮಾಡಿದ್ದೀನಿ, ಅಲ್ಲಿಂದ ಇಲ್ಲಿಗೆ ಬಂದು ಡ್ರಾಪ್ ಮಾಡಿ ಇಲ್ಲೇ ಕೂತಿದ್ದೀನಿ. ಯಾವುದೂ ಬೀಳ್ತಾ ಇಲ್ಲ. ಶನಿವಾರ ಮತ್ತು ಇವತ್ತು ಏನೋ ಗೊತ್ತಾಗ್ತಿಲ್ಲ. ಒಂದೊಂದು ವಾರ ಚೆನ್ನಾಗಿರೋದು, ಒಂದೊಂದು ವಾರ ಶನಿವಾರ ಬಾಡಿಗೆನೇ ಇರೋಲ್ಲ, ಆ ಥರ ಆಗುತ್ತೆ. ಸೊ ನೋಡೋಣ, ಇಲ್ಲ ಆ ಕಡೆ ಹೋಗ್ಬಿಡ್ತೀನಿ. ಇನ್ನೊಂದು 5 ನಿಮಿಷ ನೋಡ್ಬಿಟ್ಟು ಯಾವುದು ಬಾಡಿಗೆ ಬಿದ್ದಿಲ್ಲ ಅಂದರೆ ಹೋಗ್ಬಿಡ್ತೀನಿ ಆ ಕಡೆಗೆ, ಒಳಗಡೆ ಹೋಗ್ತೀನಿ ಎಲ್ಲಾದರೂ. ರೆಡ್ ಕಲರ್ ನೋಡಿ 80. ₹80 received on Bharat Pay. ತೆಗಿಬೇಕಲ್ಲ. ಗಂಟೆಗೆಲ್ಲ ಡ್ರಾಪ್ ಮಾಡಿದ್ದು ಯಶವಂತಪುರ. ಅಲ್ಲಿ ಯಾವುದು ಬಿದ್ದೇ ಇಲ್ಲ. 11 ಗಂಟೆಗೆ ಪಿಕಪ್ ಬಿದ್ದಿದೆ. 11 ಗಂಟೆಗೆ ಯಾವುದು ಗೊತ್ತಾ, ಅದು ವಿಜಯನಗರಕ್ಕೆ 80 ರೂಪಾಯಿದು ಎತ್ಕೊಂಡ್ಬಂದಿದ್ದೀನಿ ಸುಮ್ಮನೆ. ಏನು ಮಾಡೋಕ್ಕಾಗಲ್ಲ, ಸುಮ್ಮನೆ ಅಲ್ಲೇ ನಮ್ಮ ಏರಿಯಾದಲ್ಲೇ ಲೋಕಲ್. ಇವತ್ತು ಶನಿವಾರ ಅಲ್ಲ, ಲೋಕಲ್ಲೇ ಕೊಟ್ಕೊಂಡಿದ್ರೂ ಆಗಿರೋದು ನಮ್ಮ ಏರಿಯಾದಲ್ಲಿ. ಮಧ್ಯಾಹ್ನಕ್ಕೆ ಹಂಗೆ ಮಾಡ್ತೀನಿ, ಮನೆಗೆ ಊಟಕ್ಕೆ ಹೋಗಿ ಮಧ್ಯಾಹ್ನ ಊಟ ಮಾಡ್ಕೊಂಡು ಅಲ್ಲೇ ಲೋಕಲ್ಲೇ ಮಾಡ್ಕೊತೀನಿ ಸುಮ್ಮನೆ. ಸೊ ಸಿಗ್ತೀನಿ ಮತ್ತೆ.
46 ರೂಪಾಯಿ ಕೊಟ್ಟ ನನಗೆ. ಸೊ ಆರ್ ಆರ್ ನಗರ ಬಂದ್ಬಿಟ್ಟೆ. ಹಾಗೆ ಮನೆಗೆ ಹೋಗ್ಬಿಡ್ತೀನಿ. ಮನೆಗೆ ಹೋಗೋದು ಕೀ ಇಲ್ಲ, 1 ಗಂಟೆವರೆಗೂ ಡ್ಯೂಟಿ ಮಾಡಲೇಬೇಕಾಗತ್ತೆ. ಮನೆ ಕೀ ಇಲ್ಲ. ಸ್ಕೂಲಿಂದ ನಮ್ಮ ಹುಡುಗರು ಬಂದ್ರೇ ಮನೆ ಕೀ, ಇಲ್ಲಾಂದರೆ ಇಲ್ಲ, ಆಚೆನೇ ಇರಬೇಕು. 1 ಗಂಟೆವರೆಗೂ ಡ್ಯೂಟಿ ಮಾಡ್ತೀನಿ ಇಲ್ಲೇ ಲೋಕಲ್. ಆಮೇಲೆ ಮನೆಗೆ ಹೋಗ್ತೀನಿ. ಸಂಜೆ ಬರೋಣ ಮನೆಗೆ ಹೋಗ್ಬಿಟ್ಟು. ಸೊ ಸಿಗ್ತೀನಿ ಮತ್ತೆ. ಕೈ ಬಾಡಿಗೆ 1.5 ಕಿಲೋಮೀಟ್ರ್ ಇತ್ತು, 40 ರೂಪಾಯಿ ಕೊಟ್ಟು. ಸೊ ತೊಗೊಂಡೆ. ನೋಡೋಣ, ಇಲ್ಲೇ ಲೋಕಲ್ ಮಾಡ್ಕೊಳ್ಳೋಣ 1 ಗಂಟೆವರೆಗೂ.